ತಾಳ್ಮೆಗೆ ನೀವು ಕೊಟ್ಟಿರೋ ಜಾಗ ಏನು ಈ ಜರ್ನಿನಲ್ಲಿ? ತಾಳ್ಮೆ ಒಂದು ದೊಡ್ಡ ಅಸ್ತ್ರ. ನೀವೆಷ್ಟು ತಾಳ್ಮೆಯಾಗಿರ್ತೀರೋ ಅಷ್ಟು ಒಳ್ಳೆಯದು. ಯಾವತ್ತು ತಾಳ್ಮೆ ಕಳ್ಕೊತೀರೋ ಅವತ್ತು ನಿಮಗೆ ಗೊತ್ತಿಲ್ದಿರನ ನೀವೇನೋ ಕಳ್ಕೊತೀರ. ಸೊ ಎಷ್ಟು ತಾಳ್ಮೆಯಾಗಿರ್ತೀರೋ ಅಷ್ಟು ಒಳ್ಳೆಯದು. ಮುಂದಿನ ಪ್ರಶ್ನೆ ಬರುತ್ತೀಗ, ತಾಳ್ಮೆ ಹೇಗೆ ಜೊತೆಗೆ ಇಟ್ಕೊಳ್ಳೋದು ಅಂತಂದರೆ ಕ್ಯಾರೆಕ್ಟರ್ ಟು ಕ್ಯಾರೆಕ್ಟರ್ ಡಿಫ್ರೆಂಟ್ ಇದ್ದೇ ಇರುತ್ತೆ, ಬಟ್ ಆದ್ರೂ ಅದು ಹೇಗೆ ಕಂಟ್ರೋಲಾಗಿ ಇಟ್ಕೊಬೇಕಂದ್ರೆ ನಾವು ಕಲಿಬೇಕು. ಜೀವನ ಪಾಠ ಕಲಿಸ್ತಾ ಹೋಗುತ್ತೆ. ಕೆಲವೊಂದು ಎಕ್ಸಾಂಪಲ್ ಆಗಿರೋ ನಿಮ್ಮ ಸ್ಕೂಲ್ ಡೇಸಲ್ಲೋ ಕಾಲೇಜ್ ಡೇಸಲ್ಲೋ ನೀವು ಮಾಡಿರೋ ಮಿಸ್ಟೇಕ್ಗಳು, ಅದರಿಂದ ಏನೇನಾಗಿರುತ್ತೆ, ಅಲ್ಲಿಂದ ಎಲ್ಗೋ ಹೋಗಿ ಅದು ನಿಮ್ಮ ಪೇರೆಂಟ್ಸಿಗೆ ಗೊತ್ತಾಗಿ ನಿಮ್ಮ ಪೇರೆಂಟ್ಸ್ ಹರ್ಟಾಗಿ ನೆಕ್ಸ್ಟು ನಿಮ್ಗೆ ಏನೋ ಮಾಡ್ಬೇಕಂತ ಇರ್ತಾರೆ, ಬೇಡ ಇವ್ನು ಸರಿ ಇಲ್ಲ ಅಂತ ಎತ್ಕೊಂಡಾಗ ಹಾಸ್ಟ್ಲಿಗೆ ಹಾಕೋದು, ಈ ಥರ ಎಲ್ಲ ಆಗುತ್ತಲ್ಲ. ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತಾರೆ. ಸೊ ತಾಳ್ಮೆಯಿಂದ ಇದ್ದರೆ ಅಷ್ಟು ಅದೆಲ್ಲ ಆಗೋ ಅನಾಹುತಗಳೆಲ್ಲ ಕಮ್ಮಿ ಆಗುತ್ತೆ. ನಿಮ್ಗೆ ಸಿಗಬೇಕಾದ್ದು ನೀವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಸಿಗುತ್ತೆ. ಅಟಾಮಿಕ್ ಹ್ಯಾಬಿಟ್ಸ್ ಅಂತ ಒಂದು ಪುಸ್ತಕ ಇದೆ, ಅದರಲ್ಲಿ ಒಂದು ಕತೆ ಹೇಳ್ತಾರೆ. ಮನುಷ್ಯನ ಕೆಲವು ಫೇಸ್ ಆಫ್ ಲೈಫ್ನ ಕಥೆ ಇದು. ಒಬ್ಬ ಇರ್ತಾನಂತೆ, ಎಡುತ್ತಾನಂತೆ. ಫಸ್ಟ್ ಟೈಮ್ ಎಡುವುದಾಗ ಅಲ್ಲಿ ಹಳ್ಳ ಇರುತ್ತೆ. ನನ್ನ ತಪ್ಪಲ್ಲ, ಅದು ಹಳ್ಳದ ತಪ್ಪು ಅಂತ. ಎರಡನೇ ದಿನ ಮತ್ತೆ ಅದೇ ಇದಕ್ಕೆ ಬರ್ತಾನಂತೆ. ಆವಾಗ ಅವನಿಗೆ ನನ್ನ ತಪ್ಪು ಗೊತ್ತಾಗತ್ತೆ. ಮೂರನೇ ದಿನ ಅದೇ ಹಳ್ಳ ನೋಡ್ತಾನೆ, ಅದ್ರ ಸುತ್ತಾ ಹೋಗ್ತಾನೆ. ಈ ಸತಿ ಹಳ್ಳಕ್ಕೆ ಬೀಳಲ್ಲ. ನಾಲ್ಕನೇ ಸತಿ ಆ ರೋಡೇ ತಗೊಳ್ಳಲ್ಲ. ಅಂದರೆ ನಮಗೆ ಮತ್ತೆ ಅದೇ ಹಳ್ಳಗಳು ಸಿಗಬೇಕು. ಆವಾಗ ಫಸ್ಟು ನನ್ನ ತಪ್ಪಲ್ಲ, ಹಳ್ಳ ಏನಕ್ಕೆ ಅಲ್ಲಿತ್ತು ಅಂದರೆ ಶುರುವಾಗಿದ್ದು ನೋಡಿ ಕೊನೆಗದು, ಅದನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಬದಲಾವಣೆ ಏನು ಹುಡುಕ್ತಾ ಇದೀವೋ ಅದೆಲ್ಲ ನಮ್ಮಲ್ಲೇ ಇದೆ ಅನ್ನೋದು. ಈ ಥರದ ಒಂದು ಯಾವುದೋ ಒಂದಿನಕ್ಕೆ ಬಂದು ಇದು ಮಾಡೋದಲ್ಲ, ಅದು ಅರಿವು ನಮಗೆ ಬರಬೇಕದು. ಈ ಥರದ ಕಥೆ ನಿಮ್ಮ ಜೀವನದ ಯಾವ ಒಂದು ಚಾಪ್ಟರ್ನ ಓಪನ್ ಮಾಡ್ತು? ನಿಮಗೂ ಈ ಥರ ಅನುಭವಗಳಾಗಿದ್ದುಂಟಾ? ಅಂದರೆ ಈಗ ನಂದಲ್ಲ ಅನ್ನೋದು, ನಾನು ರೈಟು ಅನ್ನೋದು ಯೂಶಲಿ ಒಂದು ಮಾಸ್ಕ್ ನಮ್ಮನ್ನು ಕರೆಕ್ಟಾಗಿ ನೋಡೋಕೆ ಬಿಡ್ತಾ ಇರಲ್ಲ. ಅದನ್ನು ಕೆಲವು ಸರಿ ಸಟಲ್ಲಾಗಿ ಈಗೋ ಅಂತಲೂ ಅನ್ಬೋದು. ನೀವು ಈಗೋನ ಹ್ಯಾಂಡಲ್ ಮಾಡಿರೋದು ಹೇಗೆ? ಸ್ನೇಹಿತರಿರ್ತೀವಿ, ಏನೋ ಒಂದು ಬಿಸ್ನೆಸ್ ಮಾಡಿರ್ತೀವಿ, ಕೆಲವೊಮ್ಮೆ ಲಾಸ್ ಆಗುತ್ತೆ. ನಾವು ಬೇರೆಯವ್ರ ಮೇಲೆ ಗೂಬೆ ಕೊಡಿಸೋದಕ್ಕಿಂತ ಅದಾಗೋದಕ್ಕೆ ನಾವಪ್ಪ ಕಾರಣ, ನಾವು ಕರೆಕ್ಟಾಗಿರ್ಬೇಕು. ಆ್ಯಕ್ಚುಲಿ ನಮ್ಮ ಆಲೋಚನೆಗಳು ಕರೆಕ್ಟಾಗಿಲ್ಲ, ನಾವು ಹುಷಾರಾಗಿ ಇದು ಮಾಡಬೇಕಾಯ್ತು ಅಂತ ಹೇಳ್ಬಿಟ್ಟು ಅವ್ರನ್ನ ದೂರ ಮಾಡ್ಕೊಂಬಿಡ್ತೀವಲ್ಲ, ಅದು ಯಾವುದು ಯೋಚನೆ ಮಾಡಿದ್ದೀರ. ಆವಾಗ ಅದು ಆಲೋಚನೆ ಮಾಡಿದಾಗ ಅವ್ನು ತಪ್ಪಿಲ್ಲಪ್ಪ, ನಂದು ತಪ್ಪು ಆ್ಯಕ್ಚುಲಿ ಅಂತಂದಾಗ ಹೋಗಿ ಮಾತಾಡಿಸಿದಾಗ ಸುಮಾರು ಆವಾಗ ಅನಿಸ್ತದೆ, ಅಯ್ಯೋ ಎಷ್ಟು ಒಳ್ಳೆ ಮನುಷ್ಯ ಗುರು ಇವನು, ಸುಮ್ಮನೆ ನಾವು ಇಷ್ಟು ದಿನ ಇವನ್ನ ದೂರ ಮಾಡಿದ್ವಲ್ಲ, ಏನೋ ಒಂದು ಮಾತಿಗೆ, ಏನೋ ಒಂದು ಇದಕ್ಕೆ, ಒಂದೇ ಒಂದು ಬಿಸ್ನೆಸ್ಗೆ. ಸೊ ಅವತ್ತೇ ಈ ಆಲೋಚನೆ ಇದ್ದಿದ್ರೆ ಇವತ್ತು ಚೆನ್ನಾಗೇ ಇರ್ತಾಯಿದ್ವಲ್ಲ ಆರಾಮಾಗಿ, ಇನ್ನೂ ಚೆನ್ನಾಗಾಗಿರೋದು. ಸೊ ಸ್ನೇಹನ ಯಾವತ್ತೂ ಕಳ್ಕೋಬಾರ್ದು ಅನ್ನೋದು ಅವಾಗ ಗೊತ್ತಾಯಿತು. ಸೊ ಈಗ ನಾವು ಬಿಟ್ಬಿಟ್ರೆ ಬೆಸ್ಟ್ ಅಂತ. ವಾಸ್ತವಕ್ಕೆ ಅಷ್ಟೇ ಈಸಿ ಇದೆಯಾ? ಯಾಕೆಂದರೆ ಕೆಲವು ಸಿನಿಮಾಗಳು ಹಿಟ್ಟಾದಾಗ ಜನಗಳ ಅಟೆನ್ಷನ್ನು ಅದು ನಿಮಗೆ ಏನು ಮಾಡತ್ತೆ? ಈಗೋನ ಬಿಟ್ಟು ಯಾವಾಗಲೂ ಹೇಗೆ ಆರಾಮಾಗಿರ್ತೀರಿ? ಯಾವತ್ತೂ ಸಕ್ಸಸ್ನ ತಲೆಗೆ ತಗೋಬಾರ್ದು. ಫಸ್ಟು ಇದೆಲ್ಲ ಬಂತು, ನೀ ಏನಿದೆಯೋ ನಿನ್ನ ನೇಚರ್ ಏನಿದೆಯೋ ಅದಕ್ಕೆ ಸ್ಟಿಕ್ ಆನ್ ಆಗಪ್ಪ. ನೀನು ಫಸ್ಟಿಂದ ಹೆಂಗೆ ಬಂದಿದೆಯೋ ಹಂಗೆ ಇರು. ಸಕ್ಸಸ್ ಬರುತ್ತೆ ಹೋಗುತ್ತೆ, ಬಟ್ ನೀನು ಯಾವತ್ತೂ ಖುಷಿಯಾಗಿರೋದನ್ನ ಮಾತ್ರ ಬಿಡಬೇಡ, ಹ್ಯಾಪಿಯಾಗಿರು. ಆವಾಗೆಲ್ಲ ಲೈಫು ಎಲ್ಲ ಕರೆಕ್ಟಾಗಿರುತ್ತೆ. ಆವಾಗ ಯಾರಾದರೂ ಹಿಂಗಂದ್ರು ಓಕೆ, ಏನಿದು ಇದು ಬಂದಿಲ್ಲ ಅಂದರೂ ನೀನು ಹರ್ಟೇ ಆಗಲ್ಲ, ಅದನ್ನೆಲ್ಲ ಕೆರೆ ಮಾಡಲ್ಲ. ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಿಮ್ಮ ಜೀವನದ ಕೆಲವು ಆಲೋಚನೆಗಳು ಜೀವನ ಹೀಗೆ ನೋಡ್ಬೋದಂತ ಅದರ ದಿಕ್ಕನ್ನು ಬದಲಾಯಿಸಿರುವಂತಹ ಕೆಲವು ಮೆಂಟರ್ಸ್ ಯಾರು, ಪರ್ಸ್ಪೆಕ್ಟಿವ್ಸ್? ನನ್ನ ಮೆಂಟರ್ಸ್ ಬಂದು ನನಗೆ ಯಶ್ ಅವರೇ ನನಗೆ ಇನ್ಸ್ಪಿರೇಷನ್ ಅಂತೀರಾ? We can take it as inspiration. He is my great inspiration. ಅವರು ಸೊ ಎಲ್ಲ ಕಲ್ತಿರೋದು ಸ್ವಲ್ಪ, ನಾನು ಅದೇ ಹೇಳಿದ್ನಲ್ಲ ಅವಾಗ, ಸಿಕ್ಕಾಪಟ್ಟೆ ಬೇಜವಾಬ್ದಾರಿ, ಯಾವುದೋ ಒಂದು ಭಯ ಇರ್ತಾಯಿಲ್ಲ, ಒಂದು ರೆಸ್ಪಾನ್ಸಿಬಿಲಿಟಿ ಇರ್ತಾಯಿಲ್ಲ, ಆ ಥರ ಇದ್ದವನು ಹೀಗೆ ಚೇಂಜ್ ಆಗ್ತಾನೆ ಅಂದರೆ ಈಸ್ ಮೈ ಮೆಂಟರ್, ಗುರು, ಇನ್ಸ್ಪಿರೇಷನ್, ಎವ್ರಿಥಿಂಗ್ ಫಾರ್ ಮೀ.